ಎಷ್ಟೊಂದು ಆಹಾರಗಳ ಬಗ್ಗೆ ಇತ್ತೀಚೆಗೆ ಒಂದು ಗಂಭೀರ ಕ್ರಮಗಳಾಗ್ತಾ ಇದೆ. ಬಹಳ ಸ್ವಾಗತಾರ್ಹ ಬೆಳವಣಿಗೆ ಇದು. ನಮಗೆ ಗೊತ್ತಿಲ್ಲ, ಅಟ್ರಾಕ್ಷನ್ಗೆ ನಾವು ತಿಂದುಬಿಡ್ತೀವಿ, ಆಕರ್ಷಣೆಗೆ. ನೀವು ಈ ಕಾಟನ್ ಕ್ಯಾಂಡಿ ಎಲ್ಲ ನೀವು ಗಮನಿಸಿರ್ತೀರಿ, ಯಾವುದೋ ಜಾತ್ರೆಗಳಲ್ಲಿ, ಕೆಲವು ಅಂಗಡಿಗಳಲ್ಲಿ, ಕೆಲವು ಸಿಗ್ನಲ್ಗಳಲ್ಲಿ ಮೊದಲೆಲ್ಲ ಈ ಕಾಟನ್ ಕ್ಯಾಂಡಿ ನಮಗೆ ಕಾಣಿಸ್ತಾ ಇತ್ತು. ಆ ಕಾಟನ್ ಕ್ಯಾಂಡಿ ಹೇಗಿರೋದು ಅಂದರೆ ಪಿಂಕ್ ಬಣ್ಣ ಇರೋದು. ಕೆಲವು ಕಡೆ ಬ್ಲೂ ಕೂಡ ಇತ್ತು ಅಂತ ಕಾಣುತ್ತೆ, ಇರಲಿ. ಸೊ ಈ ಥರದ ಬಣ್ಣಗಳು ನಮ್ಮ ದೇಹದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತವೆ ಅಂತ. ಸಾಮಾನ್ಯವಾಗಿ ದೊಡ್ಡವರಲ್ಲ, ಯಾವಾಗಲೂ ಈ ಥರದ್ದು ತಿಂಡಿಗಳನ್ನು ಮಕ್ಕಳೇ ಜಾಸ್ತಿ ಇಷ್ಟಪಡೋದು. ಮಕ್ಕಳ ಆರೋಗ್ಯಕ್ಕೆ ಡೇಂಜರ್ ಇದು ಅಂತ. ಸೊ ಹಾಗಿದ್ದಾಗ ಆ ಕಾಟನ್ ಕ್ಯಾಂಡಿ ಬ್ಯಾನ್ ಆಯಿತು ಒಂದು ಕಡೆ. ಈ ಗೋಬಿ ಮಂಚೂರಿಯನ್ನು, ಕೆಲವು ಚೈನೀಸ್ ಆಹಾರಗಳು, ಇತರೆ ಆಹಾರಗಳಿಗೆ ಹಾಕ್ತಕ್ಕಂಥ ಕಲರ್ಗಳು ಏನು ನಮ್ಮ ಜನಗಳಿಗೆ ಅದು ಒಂದು 3 ಕಿಲೋಮೀಟರ್ ದೂರದಿಂದನೇ ಕಾಣಬೇಕು. ಆ ಗೋಬಿ ಮಂಚೂರಿಯಲ್ಲಿ ಇದೆ ಅಂದರೆ ಅದು ರೆಡ್ಗಿದೆ ನೋಡಿ, ಅಲ್ಲಿ ಕೆಂಪಿಗಿದೆ, ಅದು ತುಂಬ ಕೆಂಪಿಗಿದೆ, ಅದನ್ನು ನಾನು ತಿನ್ನಬೇಕು ಅಂತ. ಬಣ್ಣ ಆಕರ್ಷಣೆಯ ಒಂದು ವಸ್ತು ಅಂಥೇಳಿ ಇವರು ಬಣ್ಣ ಹಾಕಿದ್ದೆ. ಕೃತಕ ಬಣ್ಣಗಳವು, ಆಹಾರದ ನೈಜ ಬಣ್ಣಗಳಲ್ಲ. ಈ ಕೃತಕ ಬಣ್ಣಗಳು ಯಾವಾಗಲೂ ಕೂಡ ಕೆಮಿಕಲ್ಲೇ ಆಗಿರ್ತವೆ. ಕೆಮಿಕಲ್ ಆಗಿದ್ದಾಗ ಅದೇನಾಯಿತು, ಆರೋಗ್ಯದ ದುಷ್ಪರಿಣಾಮ ಬೀರೋಕ್ಕೆ ಶುರು ಮಾಡ್ತು. ಇದು ಇಲ್ಲಿಗೆ ನಿಂತ್ಕೊಳ್ತಾ ಈಗಂತೂ ಅನೇಕ ಕಡೆಗಳಲ್ಲಿ ಅದರ ಬಣ್ಣವನ್ನು ಹಾಕ್ತಿಲ್ಲ. ನೀವು ಹೋಗಿ ಗಮನಿಸಬಹುದು. ಅಕಸ್ಮಾತ್ ಯಾರಾದರೂ ಬಣ್ಣ ಹಾಕ್ತಿದ್ರೆ ನೀವು ಈ ಕ್ಷಣಕ್ಕೂ ದೂರನ್ನು ಕೊಡಬಹುದಾಗುತ್ತೆ. ಇನ್ನು ಪಾನಿಪುರಿ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ, ಅದು ಎಷ್ಟು ಅಪಾಯಕಾರಿ ಅಂತೇಳಿ ಅದರ ಬಗ್ಗೆ ಕೂಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈಗ ಈ ಬಟಾಣಿ ಸರದಿ ಇದು. ಬಟಾಣಿ ತಿನ್ನಲಿಕ್ಕಿಂತ ಮುಂಚಿತವಾಗಿ ಹುಷಾರಾಗಿರಬೇಕು. ಗೋಬಿ ಮಂಚೂರಿಯನ್ಗೆ ಬಣ್ಣ ಹಾಕುವುದು, ಗೋಬಿಯನ್ನು ಬ್ಯಾನ್ ಮಾಡಲಿಲ್ಲ, ಬಣ್ಣವನ್ನು ಅಲ್ಲಿ ಬ್ಯಾನ್ ಮಾಡಲಾಗಿತ್ತು. ಬಾಂಬೆ ಮಿಠಾಯಿ ಕೂಡ ಬ್ಯಾನ್ ಮಾಡಿದ್ರು. ಈ ಥರದ ಬಣ್ಣಗಳು ತಂದು ನೀವು ಜನಗಳು ಹಾಳು ಮಾಡಬೇಡಿ ಅಂತ. ಈ ಬಟಾಣಿ ಕತೆ ನೋಡಿ, ತುಂಬ ಬಟಾಣಿ ವಿಚಾರದಲ್ಲಿ ಅದನ್ನು ಹಾಗೇ ತಿಂತಾರೆ ಅನೇಕರು. ಅದನ್ನು ಸುಲಿದು ಆ ಕಾಳುಗಳನ್ನು ಹಾಗೇ ತಿಂತಾರೆ, ಆಮೇಲೆ ಅಡುಗೆಗೂ ಹಾಕ್ತಾರೆ. ಸೊ ಈಗೇನು ಮಾಡಿದ್ದಾರೆ, ಈ ಬಟಾಣಿಗೆ ಬಣ್ಣ ಕಟ್ಟೋದು, ಫುಲ್ ಬಣ್ಣ ಕಟ್ಟಿಬಿಟ್ಟು ಹಸಿರು ಬಣ್ಣವನ್ನು ಸುರಿದು ಆ ಬಟಾಣಿಯನ್ನು ಮಾರೋದು. ಏನು ಗ್ರೀನಾಗಿ ಕಾಣಿಸುತ್ತೆ, ಬಹಳ ತಾಜಾ ಫ್ರೆಶ್ಶು, ಹಾಗೆ ಹೀಗೆ ಅಂತ. ಇದೀಗ ಹಸಿರು ಬಟಾಣಿ ಬ್ಯಾನ್ಗೆ ಚಿಂತನೆ ನಡೆದಿದೆ. ಅದರಲ್ಲೂ ಕರಿದಿರುವಂಥ ಬಟಾಣಿಗಳು. ಹಸಿರು ಬಟಾಣಿ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಇಲ್ಲಿ ಹಸಿರು ಬಟಾಣಿಗೆ ಕೃತಕ ಹಸಿರು ಬಣ್ಣವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಆರೋಪ. ಕರಿದಂಥ ಹಸಿರು ಬಟಾಣಿ ನಿಷೇಧ ಮಾಡಬೇಕು ಅಂತೇಳಿ ಇಲಾಖೆ ಮುಂದಾಗ್ತಾ ಇದೆ. ಈಗಾಗಲೇ ಸ್ಯಾಂಪಲ್ಸನ್ನು ಸಂಗ್ರಹ ಮಾಡಿದೆ ಆಹಾರ ಇಲಾಖೆ. ರಾಜ್ಯದಲ್ಲಿ 5 ಮಾದರಿಗಳನ್ನು ಕಲೆಕ್ಟ್ ಮಾಡಿದೆ. ಅದು ಬೆಂಗಳೂರಲ್ಲಿ 12ರಿಂದ 70 ಮಾದರಿಗಳ ಸಂಗ್ರಹ ಆಗಿದೆ. ಒಂದು ವೇಳೆ ಇದರಲ್ಲೇನಾದರೂ ಬಣ್ಣ ಇದೆ ಅಂತ ಗೊತ್ತಾದರೆ ಇನ್ಮೇಲೆ ಕರಿದ ಬಟಾಣಿಗಳು ಬ್ಯಾನ್ ಆಗಿಬಿಡ್ತವೆ. ಅಥವಾ ನೀವೇನೇ ಬಟಾಣಿ ನೀವು ಮಾರುವುದು ಕರಿದಿದ್ದರೂ ಕೂಡ ಅದಕ್ಕೆ ಬಣ್ಣ ಕಟ್ಟಿ ಮಾರಬೇಡಿ ಅಂತ. ಮಾದರಿ ಸಂಗ್ರಹ ಆಗಿರೋದು ಸಂತೆಗಳಲ್ಲಿ, ಬೇಕರಿ, ಮದ್ಯದ ಅಂಗಡಿಗಳಲ್ಲಿ ಕರಿದ ಬಟಾಣಿ ಮಾರಾಟ ಇರುತ್ತಲ್ಲ, ಇಂಥ ಕಡೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಇವರು ಮಾದರಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಕಾಂಡಿಮೆಂಟ್ಸ್ ಆಗಲಿ, ರಸ್ತೆ ಬದಿ ವ್ಯಾಪಾರಿಗಳ ಬಳಿಯಾಗಲಿ, ಬಸ್ ನಿಲ್ದಾಣದಲ್ಲಾಗಲಿ ಎಲ್ಲ ಕಡೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರಯೋಗಾಲಯಕ್ಕೂ ಕಳಿಸಿದ್ದಾರೆ. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಂಥ ವೇಳೆಯಲ್ಲಿ ಕೃತಕ ಬಣ್ಣದ ಬಳಕೆ ಪತ್ತೆಯಾಗಿದೆ. ಇಲ್ಲಿ ಇದು ತಿನ್ನುವುದಕ್ಕೆ ಅನಾರೋಗ್ಯಕರವಾಗಿರುತ್ತೆ, ಅಸುರಕ್ಷಿತ ಅಂಶ ಕಂಡುಬಂದರೆ ನಿಷೇಧ ಮಾಡ್ತೀವಿ ಅಂತೇಳಿ ಆಹಾರ ಮತ್ತು ಸುರಕ್ಷತಾ ಹಾಗೂ ಗುಣಮಟ್ಟ ಇಲಾಖೆ ಮಾಹಿತಿ ಕೊಡ್ತಾ ಇದೆ. ಇಲ್ಲಿ ಜನರ ಫೇವರೇಟ್ ಇದೀಗ ಈ ಒಂದು ಕರಿದಂಥ ಬಟಾಣಿ ಕೂಡ ನಿಷೇಧ ಆಗುತ್ತಾ ಅಂತ ಪ್ರಶ್ನೆ.